ಅಮ್ಮ ನನ್ನ ಫ್ರೆಂಡುಗಳ್ನ ಎಲ್ಲರೂ ಕೇಳ್ದೆ ಕಣಮ್ಮ. ಹಿಂಗೆ ಒಂದು ಮನೆ ಬೇಕಾಗಿತ್ತು ನನಗೂ ನಮ್ಮ ಅಮ್ಮಂಗೂ ಇರೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಕೇಳ್ದೆ ಕಣಮ್ಮ. ಯಾರೂ ಅಯ್ಯೋ ನಮ್ದು ಖಾಲಿ ಇಲ್ಲ ನಮ್ಮದು ಖಾಲಿ ಇಲ್ಲ ಅಂತ ಹೇಳ್ತಾವ್ರೆ ಕಣಮ್ಮ. ಯಾರವು ಖಾಲಿ ಇಲ್ಲ ಅಂತ ಅನ್ನಿಸ್ತದೆ. ಈಗ ಏನು ಮಾಡಬೇಕು ಒಂದು ಗೊತ್ತಾಯ್ತಿಲ್ಲ ಕಣಮ್ಮ. ಥೋ, ಈಗ ಕತ್ಲಾಗಿ ಎಲ್ಲಿ ಮನೆ ಕಳೋದು ಏನು ಅಂತ ನನಗಂತೂ ಟೆನ್ಷನ್ ಆಯ್ತೈತಿ. ಎಲ್ಲಪ್ಪ ಮನೆ ಕಳನಿ ಏನಪ್ಪ ಮಾಡನಿ ಅಂತ ಹೇಳ್ಬಿಟ್ಟು ಈಗ ಏನು ಮಾಡೋದಮ್ಮ. ಅಲ್ಲ ಕಣಲ್ಲ, ನಿಂತಾಗಿದ್ದ ಕಿತ್ಕೊಂಡ್ ತಿನ್ನಕ್ ಬರ್ತಾರೆ ನಿನ್ ಫ್ರೆಂಡ್ಸ್ಗಳು. ಹಿಂಗ್ ಕಷ್ಟ ಅಂತ ಅಂದಾಗ ಆಗಕ್ಕಿಲ್ವಾ? ಒಂದ್ ಮನೆ ಕೊಡಕ್ ಯೋಗ್ಯತೆ ಇಲ್ವಾ? ಇನ್ನೇನ್ ಬ್ಯಾರೆ ದಾರಿ ಇಲ್ಲ. ಹೋಗ್ ನೀನ್ ಏನಾರ ಕೇಳೋಣ. ಅಮ್ಮ ನಾನು ಎಂಡ್ರು ಚರ್ಮ ಸುಲ್ದಾಕ್ಬಿಡ್ತಾಳೆ ಕಣಮ್ಮ. ಏನಾರ ಕೇಳಕ್ಕೆ ಹೋಗ್ಬಿಟ್ರೆ ಕಿತ್ತೋದು ನನ್ನ ಮಗನೇ ಅಂತ ನನ್ನ ಮಗನೇ ಇಂಥ ನನ್ನ ಮಗನೇ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹಾಕೊಂಡು ಚೆನ್ನಾಗಿ ರೂಪ ಹಾಕ್ಬಿಟ್ಟು ನನ್ನೇ ನೀನು ಗ್ರಾಚಾರ ಬಿಡಿಸ್ಬಿಡ್ತಾಳೆ ಕಣಮ್ಮ. ಯಪ್ಪ ಇದೆಲ್ಲ ಬೇಕಾ ಅಂತ ಅನ್ನಿಸ್ತದೆ ನಂಗಂತೂ. ಮಹಾನಮ್ಮರ ಬದಿ ಕಳ್ಕೊಂಡು ಅವಳು ತಗೋ ಹೋಗೋದಕ್ಕಿನ್ನೂ ಅಮಿಕೊಂಡು ಸುಮ್ಮನಿರೋದು ಎಷ್ಟೋ ವಾಸಿ ಕಣಮು. ಆಗಕ್ಕಿಲ್ಲ ಅವಳ ಹತ್ರ ಹೋಗಕ್ಕೆ. ಇನ್ನೇನ್ಲ ಮಾಡೋದು? ಈ ಸೊಳಿನಾಗ ನಾವು ನಿಗುರ್ಕತ್ತೀವಿ ಅಷ್ಟೇ. ಈಚೆ ಕಡೆ ಏನಾರ ಮನೆ ಕೊಬಿಟ್ರೆ ಅಯ್ಯೋ ನಾವೇನ್ ಬದುಕಿರ್ತೀವಿ ಅಂತ ಅನ್ಕೊಬಿಟ್ಟೇನ್ಲ. ಯಾ ಪಾಟಿ ಸೊಳಿ ಆಯ್ತೈತೆ. ಇನ್ನೂ ಶಿವರಾತ್ರಿ ಬರಬೇಕು ಸೊಳಿ ಹೋಗಕ್ಕೆ. ಇವನು ದೇವಸ್ಥಾನ ಪಾವಸ್ಥಾನದಾಗ ಮನೆ ಕಳನಪ್ಪ ಅನ್ನಕ್ ಬ್ಯಾಸ್ಗೆ ಅಲ್ಲ ಇದು. ಈಗ ಯಾವ್ದನ ಮನೆಗೆ ಬೆಚ್ಚು ಮನೆ ಕಳಕ್ ನೋಡ್ಬೇಕು. ಆ ಬೇವರ್ಸಿಗಳು ಯಾರನ್ನ ಮನೆಗಿರೋ ಬೆಡ್ಶೀಟ್ಗಳು ಸಮೇತ ಒತ್ಕೊಂಡು ಹೋಗ್ಬಿಟ್ಟವ್ರೆ. ಅವ್ರೇನು ಉದ್ಧಾರ ಆಯ್ತಾರ? ಬಾ ಹಾಳಾಗ ಆಳ್ ಬಿದ್ದೇನೆ ನೀವು ಹೋಗೋದು. ಅಮ್ಮ ಕುದ್ಕೊಂಡೋಗಿರೋರಂತೂ ಸಿಗಲಿಲ್ಲ. ಈಗ ನಾವು ಎಲ್ಲಿ ಮನೆ ಕಳೋದು? ಈ ದೇವಸ್ಥಾನದಾಗ ಮನೆ ಕಳನಿ ಅಂತಂದರೆ ಅಲ್ಲೂ ಆಗಕ್ಕಿಲ್ಲ. ದೇವಸ್ಥಾನದಾಗೂ ಸೊಳಿನಾಗ ಆಗಕ್ಕಿಲ್ಲ. ಇನ್ನು ಈ ಹಳ್ಳಿ ಕಟ್ಟೆನಾಗ ಮನೆ ಕಳನಿ ಅಂದರೆ ಯಪ್ಪ 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 ಈ ಸೊಳಿ ಈ ಗಾಳಿನಾಗೆ ಹೋಯ್ತೀವಷ್ಟೇ ನಾವು. ಅದೇ ಕಣ ಮಗ, ಮತ್ತೆ ಯೋನ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇನ್ನು ಕೇಳ್ತಿರೋದು. ಯೋನ್ ಮಾಡೋದು? ಯೋಲ್ ಮನ್ಗದು ಹೇಳು ನೀನೇನಿಯ? ಗೊಂಡ್ಸಾಗಿದ್ಕೊಂಡು ನೀನು ಹೇಳ್ಬೇಕು ನೋಡು. ದುಬೈಗೆ ನೀನು ಕಳಿಸ್ತೀನಿ. ಅಲ್ಲಿ ಗಂಟ ಫಸ್ಟ್ ಇವಾಗ ನಾವೇನು ಮಾಡಬೇಕು ಅನ್ನೋದನ್ನ ಹೇಳಿ ಸಾಕು. ದುಬೈಗೆ ಆಮೇಕಿಂದ ನೋಡೋಣ. ಹೋದ್ರಾಯ್ತು. ಈಗ ಮೊದಲು ಉಳ್ಕೊಳಕ್ಕೆ ಜಾಗ ಹೇಳು. ಸುಮ್ಮನೆನೇ ಒಂದ್ಸುನಿ ಎಲ್ಲೋ ಟ್ರಿಪ್ ಹೊಲ್ಟಿದ್ದಂಗೈತೆ. ಅಕ್ಕೋ ಎಲ್ಲ ಗೊತ್ತಿದ್ದು ಇದೇನು ಆಡ್ಕೊಳ್ಳೋ ಥರ ಕೇಳ್ತಿಗಲ್ಲಕ್ಕ ನೀನು. ನಿಂಗೇನು ಗೊತ್ತಿಲ್ವೇ ನಮ್ಮ ಮನೆ ಖಾಲಿ ಮಾಡ್ಸವ್ರೆ ಅಂತ ಹೇಳ್ಬಿಟ್ಟು? ಅಲ್ಲೇ ನಿಂತ್ಕೊಂಡು ದೂರದಿಂದ ನೋಡ್ತಿದ್ದೆ. ಇವಾಗ ನೋಡಿದ್ರೆ ಟ್ರಿಪ್ ಹೊಂಟಿದೀಗ ಅಂತ ಕೇಳ್ತಿಗಲ್ಲ. ಆಡ್ಕೊಳಂಗಿದ್ರೆ ಎದುರೆದುರಿಗೆ ನೀ ಆಡ್ಕೊಳ್ಳಿ. ಮರ್ಯಾಗೇನು ಆಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಯ್ಯೋ ಹಂಗೇನಿಲ್ಲ, ಸುಮ್ಮನೆ ನೀ ಹೇಳ್ದೆ ಅಷ್ಟೇ. ಅಲ್ಲ ಇಲ್ಲಿ ಎಲ್ಲೂ ಹೋಗ್ದಿರಂಗೆ ಇಲ್ಲಿ ನಿಂತ್ಕೊಬಿಟ್ಟಿದ್ರಲ್ಲ ಅದಕ್ಕೆ ಕೇಳ್ದೆ. ಯಾಕೆ ಆ ಕಮ್ಲಿ ಅವ್ರು ಯಾರು ನಿಮಗೆ ಸಹಾಯಕ್ಕೆ ಬರಲಿಲ್ವೇನು? ಈಗ ಸಾವುಕಾರ ಮನೆಯ ಕೆಲಸ ಮಾಡ್ತಾವ್ರೆ. ಹೌದೇ? ಅಯ್ಯೋ ನಾನು ಆ ಕಾಣೆ ನಂಗೇನೋ ಗೊತ್ತಿಲ್ಲ ಕಣಪ್ಪ ನಂಗೆ. ಅಲ್ಲಿ ಕೆಲಸ ಮಾಡ್ತಾವಳೆ ಇಲ್ಲಿ ಕೆಲಸ ಮಾಡ್ತಾವಳೆ ಅಂತ ನಾವೇನಿಯ ಕೆಲಸ ಪಲ್ಸ ಅಂತ ಹೇಳ್ಬಿಟ್ಟು ಅಯ್ಯೋ ಸಾಯ್ತಾ ಇದೀವಿ ಒದ್ದಾಡ್ಕೊಂಡು. ಇನ್ನು ಎಲ್ಲಿಂದ ಅಂತ ಹೇಳ್ಬಿಟ್ಟು ಅವ್ರವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಣ ಹೇಳು. ಇಲ್ಲ, ಸಾವುಕಾರ ಮನೆಗೆ ಕೆಲಸ ಮಾಡ್ತಾವ್ರೆ. ಸಾವುಕಾರು ಉಳ್ಕೊಳ್ಳೋಕೆ ಜಾಗ ಎಲ್ಲ ಕೊಟ್ಬಿಟ್ಟವ್ರಂತೆ. ಅದೇ ನಿಮ್ಮನೆ ಪಾತ್ರೆ ಸಾಮಾನು ಎಲ್ಲನೂ ಅವಳೇನಿಯ ರಾತ್ರಿ ಹೊತ್ತು ನಾವು ಬಂದು ತುಂಬ್ಕೊಂಡು ಎತ್ಕೊಂಡು ಹೋಗಿದ್ದು. ಸಾವುಕಾರು ಬರೀ ಮನೆ ಮಾತ್ರ ಕೊಟ್ಟಿದ್ರಂತೆ. ಮನೆ ಒಳಗಡೆ ಸಾಮಾನೇನು ಇರಲಿಲ್ವಲ್ಲ, ಅದಕ್ಕೆ ನೀನು ಜೈಲಿಗೆ ಹೋಗಿದ್ದಕ್ಕೆ ಬಂದು ಎಲ್ಲ ತುಂಬ್ಕೊಂಡು ಎಲ್ಲ ಒತ್ಕೊಂಡು ಹೋದ್ಲು. ಏನು ಹೇಳ್ತಿದ್ದೆ ಸರೋಜಕ್ಕ? ನಮ್ಮ ಮನೆ ಪಾತ್ರೆ ಸಾಮಾನೆಲ್ಲ ಎತ್ಕೊಂಡು ಹೋಗಿದ್ದೆಲ್ಲ ಆ ಮಳ್ಳಿ ಕಮ್ಲಿನೇ? ಯಾಕೆ ನಿಂಗೆ ಗೊತ್ತಿಲ್ವೇ? ಅಯ್ಯೋ ಅಯ್ಯೋ ಏಳು ಮಾನಕಾಯಾಗೋಗ ಅವಳು ನೆಗದು ಬಿದ್ದೋಗ. ನನಗೆ ಗೊತ್ತಿದ್ರೆ ನಾನು ಯಾಕಕ್ಕ ಸುಮ್ಮನೆ ಬಿಡ್ತಾ ಇದ್ದೆ? ಗ್ರಾಚಾರ ಬುಡಿಸ್ಬಿಡ್ತಿರ್ಲಿಲ್ವ ನಾನು ಹೇಳು. ಇದೊಳೆ ಸಂದ ಕೇಳ್ತಿದ್ದೆ. ನನಗೇನು ಗೊತ್ತಿರ್ತದೆ? ನನಗೇನು ಗೊತ್ತು? ನಾನು ಮನೆಯೂ ಟೆಸ್ಟ್ ಮಾಡ್ಕೊಂಡು ಕುಂತೀವ್ನಿ. ಯಾರ ಮನೆಯಾಗೆ ನಮ್ಮ ಸಾಮಾನವೇ ಯಾರು ಕತ್ಕೊಂಡೋಗೋರೆ ಅಂತ ಮನೆ ಹುಡುಕಿವ್ನಿ ಕಣಕ್ಕ ನಾನು. ಇದೊಳ್ಳೆ ಸಂದಾಗ ಹೇಳ್ತಿದ್ದೀಗ ನೀನು? ಮೊದಲೇ ನೀ ಹೇಳೋದಲ್ವೇನಕ್ಕ? ನಂಗೇನು ಸುಮ್ಮನೆ ಗೊತ್ತು ನೀನು ಹುಡುಕ್ತಿದ್ದೀಗ ಅಂತ. ನಾನು ಊರಾಗೆ ಎಲ್ಲಿದ್ದೆ? ನಾನು ನಮ್ಮ ಅಮ್ಮವ್ರ ಊರಿಗೆ ಹೋಗಿದ್ದೆ, ಬಂದಿದ್ದೇನೆ ನೆನ್ನೆ. ನನಗೇನು ಗೊತ್ತಿತ್ತು? ಅಯ್ಯೋ 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 ಆ ಕಮ್ಲಿ ಅವಳು ನನಗೆ ಗೊತ್ತಿರೋ ಸಿಟ್ಗಳನ್ನ ಅಲ್ಲೇ ನೀರು ತುಳಿದು ಬಿಸಾಕ್ಬಿಡ್ಬೇಕು ಅಂತ ಅನ್ನಿಸ್ತಾ ಇತ್ತು ನನಗಂತೂ. ಅಲ್ಲಿ ಓಪರ್ನ ಎಂಥ ಕೆಲಸ ಮಾಡೋಳು ನೋಡು. ಮನೆಗಿರೋ ಸಾಮಾನೆಲ್ಲ ಒತ್ಕೊಂಡು ಹೋಗಿ ನಾವು ಅದನ್ನ ಹುಡ್ಕಕ್ಕೆ ಅಂತ ಅಲ್ಲಿ ಇಲ್ಲಿ ಅಲ್ದಾಡಿ ನಮಗೆಲ್ಲ ಟೆನ್ಷನ್ ಆಗಿ ಒತ್ಕೊಳ್ಳೋಕೆ ಬೆಡ್ಸಿಟ್ಟು ಇಲ್ಲಿದ್ದಂಗೆ ಒತ್ಕೊಂಡು ಹೋಗ್ಬಿಟ್ಟವಳಿ ಲೋಪರ್ ಬಡ್ಡಿ ಅವಳು. ಯೋನೋ ನೀನೇ ಹೇಳಿರ್ತೀಯೇನೋ ಅದಕ್ಕೆ ಒತ್ಕೊಂಡೋಗಿತ್ತಾಳೆ ಅಂತ ಅನ್ಕೊಂಡೆ. ಹೋಗಿ ಇಸ್ಕ ಹೋಗಿ ಅದ್ರಾಗೇನೈತೆ. ಕೊಡು ಅಂದರೆ ಕೊಡ್ತಾಳೆ. ಹೋಗಿ ಕೇಳಿದ್ರೆ ನಮ್ಮ ಸಾಮಾನುಗಳವ ಕೊಡು ಅಂದರೆ ಕೊಡ್ತಾಳೆ. ಬರೀ ಕೇಳದ ಬಾಯಿಗೆ ಮೆಟ್ಟು ತಗೊಂಡು ಹೊಡೆದ್ಬಿಟ್ಟು ಬರ್ತೀನಿ ಅವಳಿಗೆ. ಅವಳಿಂದನೇ ನಾವು ಬೀದಿನ ನಿಂತ್ಕೊಂಡಿರೋದು ಇವತ್ತು ಅಂತ ಹೇಳಿದ್ರೆ ನಾವೇನೋ ಮಾಡಕ್ ಹೋಗಿ ಮನೆಗೆ ಹೋಗಿ ಹುಡ್ಕಕ್ ಹೋದ್ವಾ? ಅಯ್ಯಪ್ಪ ನಮ್ಮ ಮ್ಯಾಲೇನೋ ಸಿಟ್ಕಿಟ್ ಮಾಡ್ಕೊಂಡೇನಿಯ ಬೇಕು ಅಂತ ಮನೆ ಖಾಲಿ ಮಾಡಿಸ್ದ ಅಂತ ಅನ್ನಿಸ್ತದೆ ನನಗೆ. ಹೆಂಗು ಗೊತ್ತಾಯ್ತಕ್ಕ ಸಿಟ್ಟು ಅಂತ ಹೇಳಿದ್ರೆ. ಲೋ ಮಗನೇ ಬಾರ್ಲಾ, ಅದು ಎಲ್ಲಿ ಬಿದ್ದವಳು ಹುಡ್ಕನ? ಇನ್ನೆಲ್ಲಿ ಬಿದ್ದಿತ್ತಾಳೆ? ಸಾವುಕಾರ ಹೊಲ್ದಾಗೆ ಕ್ಯಾಮೆ ಮಾಡ್ಕೊಂಡು ಬಿದ್ದಿತ್ತಾಳೆ ಅವಳು. ಲೋಪರ್ ಬಿಟ್ಟೆನ ನಾನು ಲೋಪರ್ಗೆ. ಅವಳ ಮನ್ಕಾಯಾಗೋಗ ಅವಳಿಗೆ ಬರ್ಬಾರ್ದು ಬಂದು ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ ನ್ಯಾಗುದ್ ಬಿದ್ದೋಗ. ಲೋ ಮಗನೇ ಬಾರ್ಲಾ, ಅವಳಿಂದ ನಾವು ಬೀದಿನ ನಿಂತ್ಕೊಂಡಿರೋದು ಇವತ್ತು. ಆ ಲೋಪರಿಂದನೇ ಅವಳನ್ನ ಮಾತ್ರ ಬಿಡೋದು ಬೇಡ ಕಣ್ಲಾ. ಬಾರ್ಲಾ, ಅಲ್ಲಿ ಲೋಪರ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನಮ್ಮ ಮನೆ ಪಾದ ಸಾಮಾನು ಯಾವ ಬೇವರ್ಸಿ ಹೇಳಿದ್ಲು ಕದ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಕದ್ಕೊಂಡು ಹೋಗಿರೋದು ನೋಡು. ಹ್ಞೂ ಕಣಮ್ಮ, ಅವಳಿಂದ ನನಗೆ ಇಷ್ಟೆಲ್ಲ ಆಗಿದ್ದು ನೋಡಿ. ಅವಳನ್ನ ಬಿಡೋದು ಬೇಡ ಕೊಂತ್ರಿನ.
ಏನು ಆಟ ಆಡ್ತಾಳೆ ನೋಡು. ನಾವು ನೋಡಿ ಇಲ್ಲಿ ಬೀದಿ ಬೀದಿ ಅಲ್ಕೊಂಡು ಬ್ಯಾಗ್ ಎತ್ಕೊಂಡು ಬೀದಿ ಬೀದಿ ತಿರುಗ್ತಾ ಇದ್ದೀವಿ. ಈ ಮುಳ್ಳಿಗೆ ಏನಂತೆ ಆರಾಮಾಗಿ ಅವ್ರು ಇವ್ರ ಮನೆಯಾಗ ಹೆಂಗೋ ಕೆಲಸ ಮಾಡ್ಕೊಂಡು ನಿಮ್ದೇ ಗೋಳಿ. ನಾನು ನೀನು ತಾನೇ ಇಲ್ಲಿ ಬೀದಿ ಬಿಕಾರಿಗಳು ಥರ ಆಗಿರೋದು. ಬಾ ಬಿಡೋದು ಬೇಡ. ಬುಟ್ಟೆನಾ ಬಾ. ಅಮ್ಮ, ನೆನ್ನೆ ದೇವ್ದ ಮನೆಗೆ ಹೋಗಿರೋ ರಾಣಿ ಇನ್ನೂ ಈಚೆ ಕಡೆಗೆ ಬಂದಿಲ್ಲ ಕಣಮ್ಮ. ಬದುಕಿತ್ತೋಳ ಸತ್ತಿತ್ತೋಳು ಅಂತ ಭಯವಾಯ್ತೈತೆ. ನನಗೂ ಅದೇನೇ ನೀವು ಅನುಮಾನ, ಬದುಕಿರಕ್ಕಿಲ್ಲ ಅಂತ ಅನ್ನಿಸ್ತದಲ್ವಾ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಈಚೆ ಕಡೆಕನ ಬರಬೇಕಿತ್ತು. ಈಚೆ ಕಡೆಗೂ ಬಂದಿಲ್ಲ ಅಂತಂದ್ರೆ ಯೋಚನೆ ಮಾಡು. ನನಗೇನೋ ಬದುಕಿರಂಗೆ ಕಾಣೆ ಅಂತ ಅನ್ನಿಸ್ತೈತೆ. ಅಯ್ಯೋ ದೇವ್ರೇ, ಬದುಕಿರಂಗೆ ಕಾಣೆ ಅಂತೀಗಳಮ್ಮ. ಮತ್ತೆ ಸತ್ತಿಗಿತ್ತೋಗಿದ್ರೆ ಏನಮ್ಮ ಮಾಡನಿ? ನಾವೇನ್ಲೇ ಮಾಡಕೈತದೆ? ನಮ್ಮನೆ ಅದು, ನಮ್ಗೇನು ಗೊತ್ತಿಲ್ಲ ಅಂತ ಹೇಳೋಣ ಸುಮ್ಮನಿರು. ಸತ್ರೆ ಸಾಯ್ಲಿ. ಅಲ್ಲ ನಾವು ಹೇಳಿದ್ವಿ ತಾನೇ ಹೋಗ್ಬೇಡ ಹೋಗ್ಬೇಡ ಅಂದ್ರೆ ನನ್ನ ದೊಣ್ಗೆದಿರ್ಲಿಲ್ಲ ದಾಳಿಗೆದಿರ್ಲಿಲ್ಲ ಅಂತ ಹೇಳ್ಬಿಟ್ಟು ನುಕ್ಕೊಂಡು ಹೋಗ್ಬಿಟ್ಟು ನಾವೇನಮ್ಮಿ ಮಾಡಕೈತದೆ? ನಾವೇನಾರ ಹೇಳಿದ್ವೇನು? ಹೋಗಿ ಒಳಗಡೆಗೆ ಹೋಗಿ ನುಗ್ಗು ಅಂತ ಹೇಳ್ಬಿಟ್ಟು ಅಲ್ಲ ಬಾಗ್ಲಾಕಬಿಟ್ಟೈತಲ್ಲ ದೆವ್ವ. ಹೋಗೋರ್ಗೆ ಮಾತ್ರ ತೆಗಿತದೆ, ವಾಪಸ್ ಅಲ್ಲಿಂದ ಬರೋರ್ಗೆ ಮಾತ್ರ ತೆಗಿಯಕ್ಕಿಲ್ಲ. ನಮ್ಮ ಜೀವನನೂ ಹಾಳಾಗಿ ಬಿದ್ದು ಹೋಗ್ಬಿಟ್ಟೈತಿ. ಏನು ಮಾಡೋಣ ಹೇಳು? ಕಣಮ್ಮ, ಬೇಜಾರಾಯ್ತಾಯ್ತು ನಂಗೂ. ಬಿಡು, ಇನ್ನೇನು ಮಾಡೋಕ್ಕಾಗಲ್ಲ. ಆ ದೆವ್ವಕ್ಕೆ ಎಲ್ಲನೂ ತಿಕ್ಲ ಅನ್ನಿಸ್ತದೆ. ಓದೋರ್ನೆಲ್ಲ ಹಿಡ್ಕೊಂತದಲ್ಲ, ಆ ಸಾವುಕಾರ ಮೋಸ ಮಾಡಿದ್ರೆ ಸಾವುಕಾರನ ಹಿಡ್ಕೋಬೇಕು. ಆಗ್ಬಿಟ್ಬಿಟ್ಟು ಹೋಗೋರ್ನೆಲ್ಲ ಹಿಡ್ಕೊಂಡು ನಮ್ಮ ಮನೆ ಕುಂತ್ಕೊಂಡು ಇರೋರಿಗೆ ಬದುಕಿರೋರಿಗೆ ಜಾಗ ಇಲ್ಲ ಅಲ್ಲಿ ಮನೆಯಾಗೆ. ಇನ್ನು ಆಗ್ಬಿಟ್ಬಿಟ್ಟು ಇವಾಗ ಸತ್ತಿರೋರ್ಗೆಲ್ಲನೂ ಅದು ಬೇರೆ ನೀನು ಕೇಳು. ಸತ್ತಿರೋರ್ಗೆಲ್ಲ ಬಿಡು, ಇವನು ಒಂದು ಆಯ್ತದೆ. ಬಾ, ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ಅವ ಈ ಬಂದು ರೇಗಾಡ್ತಾನೆ. ನಿಂತ್ಕೊಂಡಿದ್ದೀರಿ, ಕೆಲಸ ಮಾಡಿದ್ದಂಗೆ ನಿಂತ್ಕೊಂಡಿದ್ದೀರಿ ಅಂತ ಹೇಳಿ. ಬಾ, ಕೆಲಸ ಮಾಡೋಣ ಬಾ. ಕಮ್ಲಿ, ಲೇ ಕಮ್ಲಿ. ಅಯ್ಯೋ, ಹಳೆ ಬಿಕ್ನಾಸಿ, ಹಳೆ ಬೇವರ್ಸಿ, ಏನೇ ಬಂದಿರೋ ನಿಂಗೆ ಒತ್ಕಲ್ಲ. ನಿನ್ಗೆ ಬರ್ಬಾರ್ದು ಬರ, ನಿನ್ಗೆ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ. ನಿನ್ನೆ ಬಿದ್ದು ನೆಲ್ಲಿ ಕೈಯಾಗ ಹೋಗ. ಏನೇ ಬಂದಿರೋದು ನಿಂಗೆ ಒತ್ಕಲ್ಲ. ನಾವಿಲ್ದಿದ್ದಾಗ ನಾನು ನನ್ನ ಮಗ ಜೈಲ್ಗೆ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ನೀನು ಕಂತ್ರಿ ನಾಯಿ ನೀನು. ನಮ್ಮ ಮನೆಗಿರೋ ಸಾಮಾನೆಲ್ಲ ದೇವ್ಕೊಂಡು ಕದ್ಕೊಂಡು ಹೋಗ್ಬಿಟ್ಟಿದ್ಯಾ. ನಾವು ವಾಪಸ್ ಬಂದ್ಮೇಲೆ ಒಂದು ಮಾತನ ಬಂದ್ಬಿಟ್ಟು ಹೇಳ್ದೇನೆ ನೀನು. ಹಿಂಗೆ ತಗೊಂಡು ಹೋಗ್ಬಿಟ್ಟಿದ್ವಿ ಕಣಕ್ಕ. ನಮ್ಮ ಮನೆಗೆ ನೀವೇ ಬರ್ರಿ ತಗೊಳ್ರಿ ಅಂತ ಹೇಳ್ಬಿಟ್ಟು ಒಂದು ಮಾತೇನನ್ನ ಹೇಳ್ದೇನೆ ಕಿತ್ತೋದೊಳೆ ಹೇಳ್ದ ಇಲ್ಲ. ನಾವು ನಮ್ಮ ಮನೆ ಸಾಮಾನ ನನಗೂ ನನ್ನ ಮಗನಿಗೆ ಗೊತ್ತಿಲ್ದಿದ್ದಂಗೆ ಒತ್ಕೊಂಡೋಗಿ ಇಕ್ಕೊಂಡಿದ್ದ ಅಲ್ದೇನೆ ನೀ ಒಂದು ಮಾತು ಸಮೇತನೂ ಹಿಂಗಿದ್ದೀರಲ್ಲ ಅಂತ ನೀವು ಹೇಳಿಲ್ವಲ್ಲ ನೀವು. ಇನ್ನು ಎಂಥ ಕಂತ್ರಿ ನೀವು ನಾಯಿಗಳಿರ್ಬೇಡ ಹೇಳಿ ನೀವು. ಅಯ್ಯೋ ಅಯ್ಯೋ, ನನಗೆ ಗೊತ್ತೇ ಆಗಲಿಲ್ಲ ನೀವು ಬಂದಿದ್ದೀರಾ ಅಂತ. ಅಮ್ಮ, ಇವಳು ಹುಟ್ಟು ನಾಟಕ ಆಡ್ತಾಳೆ. ಹುಟ್ಟು ಕಂತ್ರಿ ಇವಳು, ಹುಟ್ಟು ನಾಟಕದಳು ಇವಳು. ಬೇಕಂತಾನೆ ಕತ್ಕೊಂಡು ಹೋಗಿರೋದು. ಇವಳಿಂದನೇ ನಾವು ಬೀದಿಗೆ ಬಂದಿರೋದು. ಅಯ್ಯಪ್ಪ ಸುಬಕ್ಕ, ಹೊಡಿಬೇಡ. ನೀನ್ ಪಾದ್ರೆ ಸಾಮಾನ್ ಪಾದ್ರೆ ಸಾಮಾನ ತಂದು ಕೊಟ್ಬಿಡ್ತೀನಿ. ಲೌಡಿ, ನಮ್ಮನೆಗೆ ಇದ್ದು ನಮ್ಮನೆ ಅನ್ನ ಸಾರೆ ತಿಂದು ನಮ್ಮನೆ ಊಟನೇ ನೀ ಮಾಡಿ ನಮ್ಮನೆಗೆ ನೀ ಆರಾಮಾಗಿದ್ದು. ಇವಾಗ ನಾವು ಬೀದಿಗೆ ಬಂದಾಗ ನಮ್ಮನೆ ಸಾಮಾನುಗಳೆಲ್ಲ ಕತ್ಕೊಂಡೋಗಿ ಮನೆ ಇಟ್ಕೊಂಡಿದ್ದಲ್ದೆ ನಮ್ಮುದ್ರಾಗೆ ಮಜಾ ಮಾಡ್ಕೊಂಡು ಇದ್ಕೊಂಡು ನಮ್ಗೆ ನೀ ಮೋಸ ಮಾಡ್ತೀನಿ ಕಂತ್ರಿ. ಯವ್ವ, ನಾನ್ ಸತ್ತೆ ಯವ್ವ. ಅಮ್ಮ, ಸುಮಿ ಬಿಟ್ಬಿಡು. ಅಯ್ಯೋ, ನನ್ನ ಮಗಳು ಏನಾರ ಬೇಕಂತ ಮಾಡೋಳೆ. ನನ್ನ ಮಗಳು ಬಿಟ್ಬಿಡು. ಇದು ಯಾಕೆ ಹಿಂಗೆ ಹೊಡೆದಾಡಿದ್ರೆ? ನಿಮ್ಮ ಸಾಮಾನ್ತಾನೆ ವಾಪಸ್ ಕೊಟ್ಬಿಡ್ತೀವಿ, ಬಿಟ್ಬಿಡು. ಈ ಕಂತ್ರಿಯಿಂದನೇ ನೀನು ಬೀದಿಗೆ ಬಂದಿರೋದು. ಈ ಕಂತ್ರಿ ಸುಮ್ಮನೆ ಬಿಟ್ಬಿಟ್ರೆ ಹೆಂಗೆ? ಈ ಕಂತ್ರಿನ ಜುಟ್ಟಿಡ್ಕೊಂಡು ಹಿಂಗೆ ಹೊಡೆದು ಬಿಸಾಕದೆ ಇವಾಗ ನೋಡ್ತಿರು. ಅಯ್ಯೋ ಸುಮಕ್ಕ, ಹೊಡಿಬೇಡ ಕಣಕ್ಕ. ಯವ್ವ, ನಿನ್ ಪಾತ್ರೆ ಸಾಮಾನ್ ತಾನೇ, ನಿನ್ ಪಾತ್ರೆ ಸಾಮಾನು ನಾನು ಕೂಡ ಜವಾಬ್ದಾರಿ ನಂದು ಕಣಕ್ಕ. ದಯವಿಟ್ಟು ಹೊಡಿಬೇಡ ಕಣಕ್ಕ, ಪ್ಲೀಸ್ ಹೊಡಿಬೇಡ ಕಣಕ್ಕ. ಯಪ್ಪ, ಹೆಂಗಕ್ಕ ಹೊಡಿತೀಗ ನೀನು? ಯವ್ವ, ಹೊಡಿಬೇಡ ಕಣಕ್ಕ. ಇಲ್ಲ, ಹೊಡಿತೆ ಮುತ್ತಿಕ್ ಬಿಡ್ತಾರೆ. ಲೇ ಬೇಬರ್ಸಿ, ನೀನ್ ಕತ್ಕೊಂಡೋಗಿರೋದಕ್ಕೆ ನಾನು ಎಲ್ಲಾ ಮನೆ ಊರಾಗಿರೋರ್ದಾಗೆಲ್ಲ ಕೆಟ್ಟೊಳ ಹೋಗ್ಬಿಟ್ಟೆ. ಪ್ರತಿಯೊಬ್ರು ಮನೆಗೆ ಹೋಗ್ಬಿಟ್ಟು ನಮ್ಮ ಪದ ಸಾಮಾನು ನೀವು ಕದಿದ್ದೀರಾ ಅಂತ ಪ್ರತಿಯೊಬ್ರು ಮನೆಯೂ ಪರೀಕ್ಷೆ ಮಾಡಕ್ ಹೋಗ್ಬಿಟ್ಟು ಪ್ರತಿಯೊಬ್ರು ತಗೊಂಡ್ರೆ ಕ್ಯಾಕರ್ಸ್ ತುಪ್ಕು ಮಕ್ಕೋಗಿಸ್ಕೊಂಡಿದ್ದೀನಿ. ಯಾರಿಂದ ಹೇಳು? ಎಲ್ಲ ನಿನ್ನಿಂದನೇ ನೀ ಒಮ್ಮಿಕೊಂಡು ಹೆಂಗೋನಂದ್ರೆ ಇರೋದು ಬಿಟ್ಬಿಟ್ಟು ನಾನು ದೊಡ್ಡದಾಗೇನೋ ಮಾಡಕ್ ಹೋಗ್ಬಿಟ್ಟು ಸರಿಯಾಗಿ ಉಗಿಸ್ಕೊಂಡ್ಬಿಟ್ಟೆ. ಎಲ್ಲಾರು ನೋಡ್ವೆ ನನ್ನ ಮೇಲೆ ಇವಾಗ ಉರ್ಕೊಂಡು ಸಾಯ್ತಾವ್ರೆ. ನಾವು ಕಳ್ಳರ ತರ ಕಾಣಿಸ್ತೀಯ ಅಂತ ಹೇಳ್ಬಿಟ್ಟು. ಅಯ್ಯೋ ಬೇವರ್ಸಿ, ನನ್ನ ಸಾಮಾನು ಎತ್ಕೊಂಡು ಹೋಗೋಕೆ ಅದು ಎಷ್ಟೇ ಧೈರ್ಯ ಬಂತು ನಾನು ಇಲ್ದಿದ್ದಾಗ. ಅದು ಹೆಂಗೆ ಒತ್ಕೊಂಡೋದೆ ನೀನು ಕಿತ್ತೋದೊಳೆ ನೀನು. ಯಾರು ಹೇಳಿದ್ರು ನಿಂಗೆ ಒತ್ಕೊಂಡೋಗಿ ನಮ್ಮ ಮನೆ ಸಾಮಾನು ಅಂತ ಹೇಳ್ಬಿಟ್ಟು? ಯವ್ವ ಸುಮಿ, ನನ್ನ ಮಗಳು ಬಿಡು. ನನ್ನ ಮಗಳು, ಅಯ್ಯೋ ಪಾಪ, ನನ್ನ ಮಗಳನ್ನ ದಯವಿಟ್ಟು ಬಿಟ್ಬಿಡು. ನನ್ನ ಮಗಳಿಗೆ ಹಿಂಗೆಲ್ಲ ಹಿಂಸೆ ಕೊಡ್ಬೇಡ. ದಯವಿಟ್ಟು ನನ್ನ ಮಗಳನ್ನ ಬಿಟ್ಬಿಡು. ನಿನ್ನ ಕೈ ಮುಗಿತೀನಿ, ಬಿಟ್ಬಿಡು. ನನ್ನ ಮಗಳನ್ನೆಲ್ಲ ಹೊಡಿಬೇಡ, ಬಿಟ್ಬಿಡು ಸುಮಿ. ಈಗೇನೋ ಆಗಿದ್ದಾಯ್ತು. ನಿನ್ನ ಸಾಮಾನೆಲ್ಲ ವಾಪಸ್ ಕೊಟ್ಬಿಡ್ತೀವಿ. ಏನೋ ಒಂದು ವ್ಯವಸ್ಥೆ ಮಾಡ್ಕೊಡ್ತೀವಿ. ಈಗ ನೀವು ಒಂದೇ ಪರಿಸ್ಥಿತಿನಾಗಿದ್ದೀವಿ ನೋಡು. ನಾವು ಬೇರೆ ನೀವು ಬೇರೆನಾ? ನನ್ನ ಮಾತು ಕೇಳು. ಹಿಂಗೆ ಹೊಡಿಯೋದು ಬಡಿಯೋದೆಲ್ಲ ಬೇಡ. ನನ್ನ ಮಾತು ಕೇಳು. ನೀನು ಇವಾಗ ಬಿಡು, ಜಗಳ ಮಾಡ್ಕೊಳ್ಳೋದು ಬಿಡಿ. ಏನಾರ ಯೋಚನೆ ಮಾಡಿದ್ರೆ ಏನಾರ ಸಿಗ್ತದೆ. ಈಗ ನನ್ನ ಮಗಳನ್ನ ಹಿಡ್ಕೊಂಡು ಹೊಡೆದ್ರೆ ಏನು ಸಿಗ್ತದೆ? ಅಂದ್ರೆ ನೆಮ್ಮದಿ ಸಿಗ್ತದೆ. ಇವಳನ್ನ ಹಾಕೊಂಡು ಹೊಡಿತಾ ಇದ್ರೆ ಹಂಗೆ ನೆಮ್ಮದಿ ಸಿಗ್ತೈತೆ. ಇವಳು ಮನೆಯಾಳಿಂದನೇ ತಾನೇ ಇಷ್ಟೆಲ್ಲನೂ ಆಗಿದ್ದು. ಈ ಮನೆಯಾಳಿನಂತೂ ನಾನು ಹುಟ್ಲಿಲ್ಲ ಅಂತ ಅನ್ಸೋದಕ್ಕೆ ಹಿಂಗೆ ಹಾಕೊಂಡು ಹೋಗ್ತಿರೋದು. ಕಂತ್ರಿ ಬಡ್ಡಿ. ಎಂಥ ದೊಡ್ಡ ಕಳ್ಳರು ಬೇಡ ನಿಮ್ಮ ಅಮ್ಮನೂ ನೀವು. ನಾನು ನನ್ನ ಮಗ ಇಬ್ರು ಬೀದಿ ಅಲ್ಲಿತ್ಕೊಂಡು ಸಾಯ್ತಿದ್ದೀವಿ. ಮನೆ ಇಲ್ಲ, ಮನೆ ಸಾಮಾನೆಲ್ಲ ಕಳೆದೋಗವೆ. ಸೊಳಿ ತಡ್ಕೊಳಕ್ಕಾಯ್ತಿಲ್ಲ ಅಂದರೆ ಬೆಡ್ಶೀಟು, ರೇಸನ್ನು, ಮನೆಗಿರ ಅಕ್ಕಿ ಗಿಕ್ಕಿ ಏನಾಯ್ತು ಪಾತ್ರೆ ಸಾಮಾನು ಸ್ಪೂನಿಂದ ಹಿಡ್ದು ಎಲ್ಲ ಒತ್ಕೊಂಡು ಹೋಗಿದ್ಯಾ. 3 ಬಿಟ್ಬಿಟ್ಟವಳು ನೀನು.
ನೀನು ಎಂತ ಮುರುವದಿ ಬಿಟ್ಟರೆ ಬೇಡ ಹೇಳು. ನೀನು ನಿಮ್ಮಮ್ಮ ಇಂಥ ಕಂತ್ರಿ ಬುದ್ಧಿ ನಿನಗೆ ನಿಮ್ಮಮ್ಮ ನೀನು ಕಲ್ಸಿರೋದು. ಆ ನಾನೇ ಮಿಂಡ್ರಿ ಅಂದ್ರೆ ನೀನು ನನಗಿನ್ನ ಈ ಮಿಂಡ್ರಿ ಆಟ ಆಡ್ತಿಗಲ್ಲ ನೀನು. ಆ ಅಯ್ಯೋ ಕಿತ್ತೋದ್ ಬಿದ್ರೆ ಬಿತ್ರಿ. ಬಾ ನಿನ್ನೂ ಪೊಲೀಸ್ ಸ್ಟೇಷನ್ಗೆ ಹಾಕಿಸ್ತೀನಿ ಬಾ. ಹಿಂಗೆ ಕದ್ಕೊಂಡು ಹೋಗ್ಬಿಟ್ಟವಳೆ ಸಹ ನಾವು ಇಲ್ದಿದ್ದಾಗ ಮನೆಯಾಗ ಎಲ್ಲನೂ ಕದ್ಕೊಂಡು ಹೋಗ್ಬಿಟ್ಟು ಹಿಂಗೆಲ್ಲ ನಮಗೆ ಮೋಸ ಮಾಡ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ನೋಡಿ ನಾವು ಹೋಗಿದ್ವಲ್ಲ ಪೊಲೀಸ್ ಸ್ಟೇಷನ್ಗೆ, ನೀನು ಅಲ್ಲೇ ಬಿದ್ದಿರುವಂತೆ. ಅವಾಗ ನಿನ್ಗೂ ಅರ್ಥ ಆಯ್ತದ ನಿನಗೆ. ಕೊಂತ್ರಿ ಬೊಡ್ಡಿ ಹೆಂಗೆ ಹೇಳ್ತಾಳೆ ಅಂತಂದ್ರೆ ಇವಳಂತೂ ಆ ಏಯ್ ಹೇಳೆ, ಏನು ಬಾಯಿ ಬುಚ್ಕೊಂಡಿದ್ದೀಗಲ್ಲ ಹೇಳು ಬೊಗಳು. ಅಕ್ಕ ಸರಿ 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 ನಿಂಗೆಲ್ಲ ವಾಪಸ್ ಕೊಟ್ಬಿಡ್ತೀನಿ ಕಣಕ್ಕ, ಎಲ್ಲ ವಾಪಸ್ ಕೊಟ್ಬಿಡ್ತೀನಿ ಕಣ್ ಸುಮಕ್ಕ. ನಾನು ಏನೇನು ಹೇಳ್ದೆ ಅಂತ ಕೇಳು. ಅಕಸ್ಮಾತ್ ನಾವೇನ ಎತ್ಕೊಂಡೇನಾರ ಹೋಗಿರ್ಲಿಲ್ಲ ಅಂತ ಹೇಳಿದ್ರೆ ದೇವ್ರಣೆಗೂ ಬೇರೆ ಯಾರಾದ್ರೂ ಎತ್ಕೊಂಡು ಹೊಂಟೋಗ್ಬಿಟ್ರು ಅನ್ನಿಸ್ತದೆ. ನಿಮ್ಮ ಸಾಮಾನು ಸೇಫಾಗಿ ನನ್ನ ತಗೇನಿ ಅವೇ, ನಿಮ್ಗೆ ಒಳ್ಳೇದೇನೇ ಮಾಡ್ತೀನಿ. ನನ್ನ ಮಾತು ಕೇಳು. 10 ನಿಮಿಷ ಮಾತಾಡಕ್ಕೆ ಬಿಡಕ್ಕ, ನನ್ನ 10 ನಿಮಿಷ ಸುಧಾರಿಸ್ಕೊಂಡು ಮಾತಾಡಕ್ಕೆ ಬಿಡು. ನೀವು ಬೀದಿನಾಗ ಹಾಕಿದ್ರೆ ನಿಮಗೆಲ್ಲ ಒಂದು ಒಳ್ಳೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ನಾನು ರಾಣಿ ಎಲ್ಲರೂ ಇದೀವಿ ಗೊತ್ತಾ. ನಿಮಗೆಲ್ಲ ಒಂದು ಒಳ್ಳೆ ವ್ಯವಸ್ಥೆ ಏನೇ ಮಾಡ್ಕೊಡ್ತೀನಿ, ಸುಮ್ಕಿರಿ. ಏನೇ ಮಾಡ್ಕೊಡ್ತೀಯಾ? ಏನೇ ವ್ಯವಸ್ಥೆ ಮಾಡ್ಕೊಡ್ತೀಯ ಕೊಂತ್ರಿ ನೀನು? ಏನ್ ಮಾಡ್ಕೊಡ್ತೀಯ ಬೋಗಳೇ? ಮಾಡ್ಕೊಡ್ತಾಳಂತ ವ್ಯವಸ್ಥೆಯ. ಬೆಳಿಗ್ಗೆ ಇವಳು ಮಕ್ಕ ನೋಡು, ವ್ಯವಸ್ಥೆ ಮಾಡ್ಕೊಡೋ ಮಕ್ವ ಇದು. ಲೇ ಸುಮಿ, ಈಗ ಅವಳನ್ನ ಕಾಲ್ ಕೆಳಗಡೆ ಕಿಲ್ಸು. ನಿಂಗೆ ಹೇಳ್ತೀನಿ ಇಳಿಸು. ನೀನು ನಿನ್ನ ನೆಮ್ಮದಿನ ಕುಂತ್ಕೊ ಬಾ, ಇಲ್ಲಿ ಹೇಳ್ತೀನಿ. ಇದ್ರಾಗೇನ ಮುಳ್ಳಿ ಆಟ ಏನಾರ ಆಡ್ಬೇಕಂತೆ. ಮುಳ್ಳಿ ಆಟಗಳನ್ನ ಸುಮ್ಮನೆ ಬಿಡಕ್ಕಿಲ್ಲ. ನಾನಂತೂ ಮುಳ್ಳಿ ಆಟಗಳನ್ನ ಆಡ್ಬಿಟ್ರೆ ನೋಡು ಕಮ್ಲಿ, ನಾನು ಏನು ಅಂತ ಹೇಳ್ಬಿಟ್ಟು ನಿನಗೆ ಸಂದ ಗೊತ್ತು ಕಮ್ಲಿ. ನಂತಾಗೆಲ್ಲ ಇಟ್ಕೊಳಕ್ ಹೋಗ್ಬೇಡ ನೀನು. ಮೊದ್ಲೇ ನಿನ್ನ ಆಟಗಳನ್ನೆಲ್ಲ ಬೇಜಾನ್ ಮೊದ್ಲೇನೇ ಆಡ್ಬಿಟ್ಟು ಏನೇ ಬಂದಿದ್ದೀನಿ. ಆಟಗಳನ್ನೆಲ್ಲ ನಂತಂಗ್ ಮಾಡಿಕಬೇಡ. ಇವಳು ಮನ್ ಕಾಯಾಗ ಹೋಗ ದರಿದ್ರದವಳು ಇವಳಂತೂನುವೆ. ದರಿದ್ರ ಅಂದ್ರೆ ದಟ್ಟ ದರಿದ್ರ ಇವಳಂತೂನು. ಏಯ್ ನಡಿಯಮ್ಮ ಹೋಗಣ ಬಾ. ಅದಿಲ್ಲಿ ಪಾತ್ರೆ ಸಾಮಾನು ಇಕ್ಕೊಳ್ಳು, ಎಲ್ಲ ಎತ್ಕೊಂಡ್ಬಿಟ್ಟು ನಮ್ಮ ಪಡು ನಾವು ಹೋಗೋಣ ಬಾ. ಇವಳನ್ನ ಮಾತಾಡ್ಸೋದೇ ಬೇಡ. ಅವತ್ತೇ ನಿಂಗೆ ಹೇಳ್ದೆ ಇವಳು ಮಾತು ಕೇಳ್ಬೇಡ ಅಂದ್ರೆ ನೀನೇ ಇಲ್ಲ 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 ಅಂತ ಓದೆ. ಸರಿ ಬಾ. ನಾವು ಒಂದು ಸ್ಪೂನು ಮಿಸ್ ಆಗಿರಬಾರ್ದು. ಎಲ್ಲ ರೇಷನಿಂದ ಹಿಡಿದು ಏನೇನೈತಿ ಏನೇನು ಇತ್ತು ಮನೆಗೆ ಅಂತ ಎಲ್ಲ ಗೊತ್ತು. ಪ್ರತಿಯೊಂದೂ ನನಗೆ ಬಂದ್ಬಿಡ್ಬೇಕು. ಪಾತ್ರೆ ಸಾಮಾನಿಂದ ಎಲ್ಲನೂ. ಎದ್ದೋಳು, ಅವ್ನು ಮಾರ್ಕೊಂಡ ಜೀವನ ಮಾಡ್ಬೋದು. ಎದ್ದೋಳೆ. ಸರಿ ಕಣಕ್ಕ, ಸರಿ ಕಣಕ್ಕ, ಕೊಡ್ತೀನಿ ಕಣಕ್ಕ, ಕೊಡ್ತೀನಿ. ನಾನು ಕೊಡಕ್ಕಿಲ್ಲ ಅಂತ ಹೇಳ್ತೀನ, ಕೊಡ್ತೀನಿ ಕಣಕ್ಕ, ಇರು ಕೊಡ್ತೀನಿ.